ಆಟೋಮೊಬೈಲ್ಗಳು ಬಂದ ಸಮಯದಿಂದಲೇ ಬಸ್ ಅಪಘಾತಗಳು ಇದ್ದಿವೆ. ಆದರೆ ಇಂದು ಬಸ್ ಬೆಂಕಿ ಘಟನೆಗಳು ಮತ್ತು ಪ್ರಾಣಹಾನಿ ಗಣನೀಯವಾಗಿ ಹೆಚ್ಚಾಗಿದೆ. ಏಕೆ? ಮುಖ್ಯ ಕಾರಣಗಳು: ಬಿಎಸ್ಆರ್ ಬಸ್ಗಳ ಇಂಟ್ರೊಡಕ್ಷನ್ ಮತ್ತು ಏರ್ ಕಂಡೀಷನ್ ಬಸ್ಗಳ ವೇಗವಾದ ಏರಿಕೆ. ಡಿಪಿಎಫ್ ಮತ್ತು ಎಸ್ಸಿಆರ್ ಸಿಸ್ಟಮ್ಸ್ ಕಾರಣದಿಂದ ಬಿಎಸ್ಆರ್ ಬಸ್ಗಳು ಹೆಚ್ಚಿನ ತಾಪಮಾನದಲ್ಲಿ ಆಪರೇಟ್ ಆಗುತ್ತವೆ. ಆಡ್ಬ್ಲೂನಲ್ಲಿ 33% ಅಮೋನಿಯಾ ಇದೆ. ಹೆಚ್ಚಿನ ತಾಪಮಾನ ಮತ್ತು ಕೆಲವು ಕಂಡೀಷನ್ಸ್ನಲ್ಲಿ ಅಮೋನಿಯಾ ಬೆಂಕಿ ಹಿಡಿಯಬಹುದು. ಇದಲ್ಲದೆ ಬಸ್ನ ಫ್ರಂಟ್ ಭಾಗದಲ್ಲಿ ವೈರಿಂಗ್ ಪ್ರಮಾಣ ಬಹಳ ಹೆಚ್ಚಾಗಿದೆ. ಇದರಿಂದ ಶಾರ್ಟ್ ಸರ್ಕ್ಯೂಟ್ ರಿಸ್ಕ್ ಹೆಚ್ಚಾಗಿದೆ. ಆಫ್ಟರ್ ಟ್ರೀಟ್ಮೆಂಟ್ ಕಿಟ್: ಇಂಜಿನ್ ಹತ್ತಿರ ಮತ್ತು ಡ್ರೈವರ್ ಕೆಳಗೆ ಇದ್ದಾಗ ಫೈರ್ ರಿಸ್ಕ್ ಬಹಳ ಹೆಚ್ಚಾಗುತ್ತದೆ. ಕೊಲಿಷನ್ ಇಲ್ಲದಿದ್ದರೂ ಕೂಡ. ಆಶ್ಚರ್ಯಕರವಾಗಿ ಎರಡೂ ಬಸ್ಗಳು ಐಎಸ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಎಫ್ಆರ್ ಗ್ರೇಡ್ ಮಟೀರಿಯಲ್ ಬಳಸುತ್ತವೆ. ಆದರೂ ಎಸಿ ಬಸ್ಸಸ್ನಲ್ಲಿ ಕ್ಯಾಶುಯಾಲಿಟೀಸ್ ಹೆಚ್ಚು. ಏಕೆ? ಒಂದು ಎಸಿ ಬಸ್ನಲ್ಲಿ ಗಾಳಿ ಸುಮಾರು 120 ಬಾರಿ ಪ್ರತಿ ಗಂಟೆಗೆ ರೀಸರ್ಕ್ಯುಲೇಟ್ ಆಗುತ್ತದೆ. ಅಂದರೆ ಬಸ್ ಒಳಗಿನ ಗಾಳಿ ಪ್ರತಿ 30 ಸೆಕೆಂಡಿಗೆ ಸೈಕಲ್ ಆಗುತ್ತದೆ ಮತ್ತು 10 ಮೀಟರ್ಸ್ ಪರ್ ಸೆಕೆಂಡ್ ವೇಗದಲ್ಲಿ ಗಾಳಿ 1 ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ಸಂಪೂರ್ಣ ಬಸ್ಗೆ ತಲುಪುತ್ತದೆ. ಬೆಂಕಿ ಪ್ಯಾಸೆಂಜರ್ ಏರಿಯಾಗೆ ತಲುಪಿದಾಗ ಹಾಟ್ ಗ್ಯಾಸಸ್ ಎಸಿ ರಿಟರ್ನ್ ಸಿಸ್ಟಮ್ಗೆ ಹೀರಿಕೊಳ್ಳಲಾಗುತ್ತದೆ. ಕೆಲವೇ ಸೆಕೆಂಡುಗಳಲ್ಲಿ ಸ್ಮೋಕ್ ಮತ್ತು ಫ್ಲೇಮ್ಸ್ ಸಂಪೂರ್ಣ ಬಸ್ನಲ್ಲಿ ಹರಡುತ್ತವೆ. ಇದರಿಂದ ತಪ್ಪಿಸಿಕೊಳ್ಳಲು ಕಡಿಮೆ ಸಮಯ ಉಳಿಯುತ್ತದೆ. ಮೊದಲ 60 ಸೆಕೆಂಡುಗಳು ಎಲ್ಲವನ್ನೂ ನಿರ್ಧರಿಸುತ್ತವೆ. ಶಾಂತ ಆಕ್ಷನ್ ಜೀವಗಳನ್ನು ಉಳಿಸುತ್ತದೆ. ಪ್ರತಿ ಪ್ಯಾಸೆಂಜರ್ಗೆ ಇಮರ್ಜೆನ್ಸಿ ಎಕ್ಸಿಟ್ಸ್ ಬಳಸುವುದು ತಿಳಿದಿರಬೇಕು. ಅವೇರ್ನೆಸ್ ಜೀವಗಳನ್ನು ಉಳಿಸುತ್ತದೆ. ಪೋಸ್ಟ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಕೂಡ ಈಕ್ವಲಿ ಕ್ರಿಟಿಕಲ್ ಆಗಿದೆ. ಸ್ಟ್ಯಾಂಡರ್ಡ್ಸ್ ಅನ್ನು ಕೇವಲ ಫಾಲೋ ಮಾಡುವುದು ಸಾಕಾಗೋದಿಲ್ಲ, ಅವನ್ನು ಬಲಪಡಿಸಬೇಕು. ಸೇಫ್ಟಿ ಇಂಜಿನಿಯರಿಂಗ್ ಅನ್ನು ಎಮಿಷನ್ ಟೆಕ್ನಾಲಜಿ ಜೊತೆಗೆ ಇವಾಲ್ವ್ ಮಾಡಬೇಕು. ಇದು ಸಿಂಗಲ್ ಸ್ಟೇಕ್ ಹೋಲ್ಡರ್ ಇಶ್ಯೂ ಅಲ್ಲ. ಇಂಡಸ್ಟ್ರಿ ಮತ್ತು ಗವರ್ಮೆಂಟ್ ಒಟ್ಟಿಗೆ ಬಂದು ಪ್ರಾಣಹಾನಿಯನ್ನ ತಡೆಯಬೇಕು. ಬೆಂಕಿ ಕಾಣಿಸಿಕೊಂಡ ಸಂದರ್ಭದಲ್ಲಿ ಶಾಂತವಾಗಿರಿ. ಮೊದಲ ಕೆಲವು ಕ್ಷಣಗಳು ಮತ್ತು ಕೈಗೊಳ್ಳುವ ಕ್ರಮಗಳು ಅತ್ಯಂತ ಮಹತ್ವದ್ದಾಗಿವೆ. ಪ್ರಯಾಣಿಕರ ಬಾಗಿಲನ್ನು ತೆರೆಯಿರಿ. ಬ್ಯಾಟರಿ ಕಟ್ ಆಫ್ ಸ್ವಿಚ್ ಅನ್ನು ಆಫ್ ಮಾಡಿ. ಹೊರಗಿರುವ ಜನರಿಗೆ ಸೂಚನೆ ನೀಡಲು ತುರ್ತು ಬೆಳಕು ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿ. ಚಾಲಕರ ಆಸನದ ಹಿಂದಿರುವ ದೊಡ್ಡ ತುರ್ತು ಸುತ್ತಿಗೆಯನ್ನು ತೆಗೆದುಕೊಳ್ಳಿ. ತಪ್ಪಿಸಿಕೊಳ್ಳಲು ಚಾಲಕರ ಆಸನದ ಹಿಂದಿರುವ ತುರ್ತು ಸುತ್ತಿಗೆಯಿಂದ ಕಿಟಕಿಯನ್ನು ಒಡೆಯಿರಿ. ಹಿಂಭಾಗದ ತುರ್ತು ಬಾಗಿಲನ್ನು ತೆರೆಯಿರಿ. ಹಿಂಭಾಗದ ತುರ್ತು ಬಾಗಿಲಿನ ಗಾಜನ್ನು ಒಡೆದು ಲೀವರ್ ಅನ್ನು ಎಳೆದು ಬಾಗಿಲನ್ನು ತೆರೆಯಿರಿ. ಪ್ರತಿಯೊಂದು ಬೆರ್ತ್ನಲ್ಲಿ ನೀಡಿರುವ ತುರ್ತು ಸುತ್ತಿಗೆಯನ್ನು ಬಳಸಿಕೊಂಡು ಗಾಜನ್ನು ಒಡೆಯುವಂತೆ ಎಲ್ಲಾ ಪ್ರಯಾಣಿಕರಿಗೆ ಸೂಚಿಸಿ. ಪ್ರತಿ ಬಸ್ ಜರ್ನಿ ಸುರಕ್ಷಿತವಾಗಿ ಅಂತ್ಯಗೊಳ್ಳಬೇಕು.